ಬಂಧುಗಳೇ ನಮಸ್ಕಾರ. ಯಲಹಂಕ ವಿಧಾನಸಭಾ ಕ್ಷೇತ್ರದ ತಾಲೂಕು ಅಧ್ಯಕ್ಷ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ಏನಪ್ಪ ಅನ್ನೋದಾದರೆ, ಇವತ್ತು ತಾರೀಕು ಡೇಟು 25 ಡಿಸೆಂಬರ್ 12, 2023. ಸಮಯ ಬಂದ್ಬಿಟ್ಟು 1 ಗಂಟೆ ಆಗಿದೆ. ಈ 1 ಗಂಟೆ ಸಮಯದಲ್ಲಿ ಹಿಂಗೆ ಯಾವುದೋ ಒಂದು ಕೆಲಸದ ಮೇರೆಗೆ ಬರ್ತಾ ಇದ್ದಾಗ ಯಾರೋ ಒಬ್ಬರು ನನಗೆ ಕಾಲ್ ಮಾಡಿದರು. ಸರ್, ಇಲ್ಲಿ ಅಟ್ಟೂರು ಬಡಾವಣೆ 3ರಲ್ಲಿ ಅಂದರೆ ಓವರ್ಫ್ಲೋ ಆಗ್ತಾಯಿದೆ, ನೀರು ಏನು ಒಳಚರಂಡಿ ನೀರು ತುಂಬಿ ಆಚೆಗಡೆ ಹೋಗ್ತಾ ಇದೆ, ಅದು ಸ್ಮೆಲ್ಲು ಕೂಡ ಬರ್ತಾ ಇದೆ, ಮತ್ತು ಜನಕ್ಕೆ ಸಮಸ್ಯೆ ಆಗ್ತಾಯಿದೆ ಅಂದ್ಬಿಟ್ಟು ಒಂದು ಫೋನ್ ಮಾಡಿ ಕಾಲ್ ಮುಖಾಂತರವಾಗಿ ನನಗೆ ಹೇಳಿರ್ತಾರೆ. ಹಾಗಾಗಿ ನೋಡೋಣ ಅಂತಂದ್ಬಿಟ್ಟು ನಾನು ಕೂಡ ಆ ಸ್ಥಳಕ್ಕೆ ಬರ್ತೀನಿ. ನಮ್ಮ ಜೊತೆಲಿ ಇದ್ದಾರೆ ಬಾಬು ಅವರು, ಈ ಯಲಹಂಕ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಗಳು. ನೋಡಿ ಯಾವ ರೀತಿ ನೀರು ತುಂಬಿ ಹೋಗ್ತಾ ಇದೆ, ಮತ್ತು ಅದರಲ್ಲಿ ಟಾಯ್ಲೆಟ್ದು ಅಸಹ್ಯವಾಗಿದೆ. ಅದು ಯಾಕೆಂದರೆ ನೋಡ್ಬೋದು ಮೇಲ್ಗಡೆ ಹೋಗ್ತಾ ಇರೋಂಥದ್ದು. ಯಾವ ಮಟ್ಟಕ್ಕೆ ಸರಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಆಲ್ರೆಡಿ ಇದು 2 ದಿವಸದಿಂದ ತುಂಬಿ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಕಬ್ಬು ನಾತ ಹೊಡಿತಾ ಇದೆ, ಏನು ಟಾಯ್ಲೆಟ್ದೆಲ್ಲನೂ ಇದೇ ನೀರಿಗೆ ಬಿಟ್ಬಿಟ್ಟಿದ್ದಾರೆ. ಬಟ್ ಹಾಗಾಗಿ ಅದು ಅಸಹ್ಯವಾಗಿದೆ, ಮತ್ತು ಅದು ಹಾಗಾಗಿ ರೋಡಲ್ಲೆಲ್ಲ ಹರಿದಾಡ್ತಾ ಇದೆ. ಅದನ್ನು ತುಳ್ಕೊಂಡು ಹೋಗುವಂಥದ್ದು ಮನೆಗೆ, ಮತ್ತು ಗಾಡಿಗಳಲ್ಲಿ ಅದೇ ವ್ಯವಸ್ಥೆ ಹಾಗೆ ಹೋಗುವಂಥದ್ದು ಇದೆಲ್ಲ ನಡೀತಾ ಇದೆ. ನೋಡೋಣ ಅಧಿಕಾರಿಗಳು ಯಾರಿಗೆ ಇದಕ್ಕೆ ಸಂಬಂಧಪಡ್ತಾರೆ, ಏನಾಗ್ತಾ ಇದೆ ನೋಡೋಣ, ಅಧಿಕಾರಿಗಳು ಏನಂತ ಹೇಳ್ತಾರೆ ಅಂದ್ಬಿಟ್ಟು. ಹಲೋ ಸರ್, ರಘುನಂದನ್ ಅವರ AEE? ಸರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯಲಹಂಕ ತಾಲೂಕು ಅಧ್ಯಕ್ಷ ಸತೀಶ್ ಮಾತಾಡ್ತಾ ಇದ್ದೀವಿ. ಸರ್, ವಾರ್ಡ್ ನಂಬರ್ 3ರಲ್ಲಿ 2 ದಿವಸದಿಂದ ಓವರ್ಫ್ಲೋ ಆಗಿ ಒಂದು ಸರ್, ರಘುನಂದನ್ ಅವರು. ಹೌದಾ? AEE ಅಲ್ವಾ? ಸ್ಟ್ಯಾಂಡರ್ಡ್ ಯಾವುದು ಬರುತ್ತೆ ಸರ್ ಅದು? ಸಾರಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಾ? ಸರ್, ಅವ್ರ ನಂಬರ್ ಏನಾದರೂ ಇದೆಯಾ ಸರ್? ಸರ್, ಸಬ್ ಡಿವಿಷನ್ ಅದು ರಘುನಂದನ್ ಇವರು ನನಗೆ ಒಂದು ನಂಬರ್ ಕಳಿಸ್ಕೊಟ್ಟಿದ್ರು ನಿಮ್ಮ ಆಫೀಸಿಂದ, ಇವ್ರಿಗೆ ಬರುತ್ತೆ ಅಂತ. ಸರ್, ಅದೇ ಒಳಚರಂಡಿದು ಓವರ್ಫ್ಲೋ ಆಗಿ ನೀರು ಹೋಗ್ತಾ ಇದೆ, ಅದು ಹಾಂ ಹಾಂ ಅವರು ರಘುನಂದನ್ ಅಂದ್ಬಿಟ್ಟು ನಂಬರ್ ಕಳಿಸ್ಕೊಟ್ಟಿದ್ರು. ಹೌದಾ? ಸರಿ ಸರ್, ಅವ್ರ ನಂಬರ್ ಇದ್ದರೆ ಕಳಿಸ್ಕೊಡಿ ಸರ್, ಫಾರ್ವರ್ಡ್ ಮಾಡಿ ಸರ್ ದಯವಿಟ್ಟು. ಓಕೆ ಸರ್, ಓಕೆ. ಹಾಗಾಗಿ ನೋಡೋಣ, ಏಕೆಂದರೆ ಅವರು ನಮ್ಮ ಇದಕ್ಕೆ ಬರೋದಿಲ್ಲ, ಬೇರೆಯವ್ರದ್ದು ಇದಕ್ಕೆ ಬರುತ್ತೆ, ಹ್ಯಾಂಡ್ ಓವರ್ಗೆ ಬರುತ್ತೆ. ಅವ್ರ ನಂಬರು ನಾನು ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅವ್ರದ್ದು ನಂಬರ್ ತೊಗೊಂಡು ಏನು ನಡೀತಾ ಇದೆ, ಯಾಕಂದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ. 2 ದಿವಸ ಆಗಿದೆ, ಇಲ್ಲಿನ ಯಾರು ಸಾರ್ವಜನಿಕರು ಕಂಪ್ಲೇಂಟ್ ಮಾಡಲಿಲ್ವಾ, ಅಥವಾ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋವಂಥ ಕೆಲಸಗಳನ್ನ ಮಾಡಿಲ್ವಾ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಯಾಕೆಂದರೆ ನೀರು ತುಂಬಾ ಹರಿದೋಡ್ತಾ ಇದೆ, ಮತ್ತು ಬಾತ್ರೂಮ್ದು ಎಲ್ಲ ಸ್ಮೆಲ್ ಬರುತ್ತಾ ಇರೋದಕ್ಕೋಸ್ಕರ ಮಕ್ಕಳು ಮರಿ ನಡ್ಕೊಂಬರ್ತಾ ಇರ್ತಾರೆ. ನೋಡಿ, ಆ ಕಡೆಯಿಂದ ಲೇಡೀಸ್ ಬರ್ತಾ ಇದ್ದಾರೆ. ಅವ್ರು ಲೇಡೀಸು ಈ ಕಡೆ ನಡ್ಕೊಂಡು ಹೋಗುವಾಗ ಕಾಲಿಗೆ ಮೆತ್ಕೊಂಡು ಅದು ಮನೆಗೆ ಹೋದಾಗ ಅದು ಒಂಥರ ಏನೋ ವೀರ್ಯಾಣುಗಳನ್ನ ಏನು ಹೇಳ್ತೀವಿ, ಒಂದು ಇದರದ ಒಂದು ಏನು ಹೇಳ್ತೀವಿ, ಒಂದು ಕಾಲಿಗೆ ಮೆತ್ಕೊಂಡು ಅಲ್ಲಿಗೆ ಹೋದಾಗ ಅಲ್ಲೇನೋ ಒಂದು ಉತ್ಪತ್ತಿಯಾಗಿ ಅಥವಾ ಮಕ್ಕಳಿಗೆ ಏನೋ ಅನಾರೋಗ್ಯ ತಪ್ಪುವಂಥದ್ದಾಗಿರ್ಬೋದು. ದಯವಿಟ್ಟು ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ಯಾಕೆಂದರೆ ಸ್ವಚ್ಛತೆಯಿಂದ ಇರಬೇಕು, ಸ್ವಚ್ಛವಾಗಿಡಬೇಕು ಅನ್ನೋದೇ ನಮ್ಮ ಒಂದು ಗುರಿಯಾಗಿರ್ತದೆ. ಹಾಗಾಗಿ ನೋಡೋಣ, ಇನ್ನೊಂದು ನಂಬರ್ಗೆ ನಾವು ಅವರು ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳಿದರೆ ಆ ನಂಬರ್ಗೆ ಕರೆ ಮಾಡೋಣ, ಏನಂತ ಹೇಳ್ತಾರೆ ಅಂದ್ಬಿಟ್ಟು ನೋಡೋಣ ಬಂಧುಗಳೇ.
ನಂಬರ್ ಕಾಪಿ ಆಗ್ತದೆ. ನೋಡೋಣ. ಹಲೋ, ಈ ರೀತಿಯಾಗಿದೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಹೆಂಗೆ ಯಾವ ರೀತಿಯಾಗಿ ಬಾತ್ರೂಮ್ ಟಾಯ್ಲೆಟ್ದು ಮತ್ತು ನೀರು, ಗಲೀಜು ನೀರು, ಗಬ್ಬು ಸ್ಮೆಲ್ಲು, ಮತ್ತು ಅದರಲ್ಲಿ ನೋಡಿರ್ಬೇಕು ಯಾವ ರೀತಿಯಾಗಿ ಉಕ್ತಾ ಇದೆ ಅಂತ. ದಯವಿಟ್ಟು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಅತಿ ಹೆಚ್ಚು ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಬೇಕು ಅಂತ ಅಧಿಕಾರಿಗಳ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತೇವೆ. ಮತ್ತು ಅವರಿಗೆ ಯಾವ ರೀತಿಯಾಗಿ ಅದನ್ನು ತಿಳಿಸ್ಕೊಡ್ಬೇಕು ಅದನ್ನು ನಾವು ತಿಳಿಸ್ಕೊಡ್ತೇವೆ. ಯಾಕಂದರೆ ಈಗ ನೋಡಿ, ಈಗ ತಿರುಪತಿ ಡಾಬಾ ಅಂತ, ತಿರುಮಲ ಡಾಬಾ ಅಂತ ಅಂದ್ಬಿಟ್ಟು ಏನು ಅಟ್ಟೂರು ಬಡಾವಣೆ 3 ಅಡಿಯಲ್ಲಿ ಬರುವಂಥದ್ದು ಇದು. ನೋಡೋಣ, ಅಧಿಕಾರಿಗಳಿಗೆ ಫೋನ್ ಮಾಡ್ತಾಯಿದ್ದೀವಿ, ಕರೆ ಮಾಡ್ತಾಯಿದ್ದೀವಿ. ಅವ್ರು ಯಾವ ರೀತಿಯಾಗಿ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ, ಏನು ಮಾಡ್ತಾರೆ ಅನ್ನೋದನ್ನು ಕೇಳೋಣ. ಏನು ಸರ್ ಇತ್ತು ಇದೇ ನಂಬರೇನ? ಸರ್ ಕಾಲ್ ರಿಂಗ್ ಆಗ್ತಾ ಇದೆ. ಗಿರಿಗಿರಿ ಫೋನ್ ಕರೆ ಸ್ವೀಕರಿಸ್ತಾ ಇಲ್ಲ. ಮತ್ತೊಂದು ಸರಿ ಪ್ರಯತ್ನ ಪಡೋಣ. ಎಷ್ಟು ದಿವಸದಿಂದ ಇದಾಗ್ತಾ ಇದೆ? ಏನಾಗಿದೆ ಅಂದ್ರೆ ಮ್ಯಾನ್ಯಲ್ಲು ಹಾಂ ವೀಕ್ ಒಂದ್ಸರಿ ತುಂಬಿಡ್ತದೆ, ಹಾಂ ಒಳಗಡೆ ಚೇಂಬರ್ ಬ್ಲಾಕ್ ಆಗಲ್ಲ. ಓಕೆ. ಅವ್ರು ನಮ್ಮ ಬಲಂತಕ್ಕೆ ಬಂದು ಒಂದು ವಾರ 3 ಡೇಸ್ಗೆ ತುಂಬ್ಕೊಂಬಿಡುತ್ತೆ. ಹಾಂ ನಾವು ಒಳಗಡೆ ಮ್ಯಾನ್ಯಲ್ ಕ್ಲೀನ್ ಮಾಡಿಸ್ಬೇಕು. ಹಾಂ ಹಾಂ ಮ್ಯಾನ್ಯಲ್ ಕ್ಲೀನ್ ಮಾಡೋದ್ರಿಂದ ಎಲ್ಲರಿಗೂ ತೊಂದರೆ ಆಗಿದೆ. ಇಲ್ಲಿ ಹೌದು. ಟಾಯ್ಲೆಟ್ಸ್ ನೀರು ತುಳ್ಕೊಂಡು ಮನೆ ಒಳಗೆ ಹೋಗ್ಬೇಕು. ಅದೇ ಅದಕ್ಕೆ ಅದರಿಂದ ನಮಗೆ ನಾವು ಈಗ ಹೇಳ್ತೀವಿ, ಏನೋ 3-4 ದಿವಸ ಬರ್ತಾರೆ, ಹಾಂ. ಬಂದ್ಬಿಟ್ಟು ತಿರ್ಗಾ ಅವರು ಹಲೋ ಹೋದ್ರೆ ತಿರ್ಗಾ ಸಂಜೆ ಆಗುತ್ತೆ. ರಘುನಂದನ್ ಅವರಾ ಸರ್? ನೋಡಿ, ಈಗ ವಾರ್ಡ್ ನಂಬರ್ 3ರಲ್ಲಿ ಒಳಚರಂಡಿ ತುಂಬಿ ಕೋಡಿ ಹರಿತಾ ಇದೆ, ಮತ್ತು ಬಾತ್ರೂಮ್ ಟಾಯ್ಲೆಟ್ದೆಲ್ಲನೂ ಮೇಲ್ಗಡೆನೆ ಅದು ಹೋಗ್ತಾ ಇದೆ. ಜನಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ. ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯಲಹಂಕ ತಾಲೂಕು ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಸರ್. ವಾರ್ಡ್ ನಂಬರ್ 3 ಅಟ್ಟೂರು, ತಿರುಮಲ ನಗರ, ಅಟ್ಟೂರು. BWDನಾ? BWSSBನಾ? ನಿಮಗೆ ಬರಲ್ವ ಸರ್ ನಿಮ್ಮ ಇದಕ್ಕೆ? ಹೌದು, ಅವರೇ ನೋಡ್ತಾರಾ ಸರ್? ನಂಬರ್ ಏನಾದರೂ ಇದೆಯಾ ಸರ್ ಅವ್ರದ್ದು? ದಯವಿಟ್ಟು ನಂಬರ್ ಇಲ್ವಾ? ಓಕೆ ಸರ್, ನಿಮಗೆ ಬರಲ್ವಾ ಹಾಗಾದರೆ? ಹಾಂ ಹಾಂ, ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಬಂಧುಗಳೇ, ಈಗ ನೀವು ನೋಡಿದಂಗೆ ಇಬ್ಬರಿಗೆ ಕಾಲ್ ಮಾಡಿದ್ವಿ. ಅದು ನನಗೆ ಬರಲ್ಲ BWSSBಗೆ ಬರುತ್ತೆ ಅಂತ. ಬಟ್ ಅವ್ರ ಹತ್ರ ನಂಬರ್ನ ನಾವು ದಯವಿಟ್ಟು ಅವ್ರ ನಂಬರ್ ಇದ್ದರೆ ಕಳಿಸ್ಕೊಡಿ ಅಂತಂದರೆ ಅವರು ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅಧಿಕಾರಿಗಳು ಅಂತ ಬಂದಾಗ ಅಧಿಕಾರಿಗಳಿಗೆ ಅದು ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿ ಏನು ನಡೀತಾ ಇದೆ, ಯಾಕಂದರೆ ಆ ನಂಬರ್ ಅವ್ರ ಅಧಿಕಾರಿಗಳ ಹತ್ರ ಇರೋದಿಲ್ವಾ? ಯಾಕಂದರೆ ಎಲ್ಲ ಒಂದು ಗ್ರೂಪಲ್ಲಿ ಇರ್ತಾರೆ. ಯಾಕಂದರೆ ಎಲ್ಲರಿಗೂ ಗೊತ್ತಿರ್ತದೆ, ಒಬ್ರಿಗೊಬ್ರು ಪರಿಚಯ ಇರ್ತದೆ, ಒಬ್ರಿಗೊಬ್ರಿಗೆ ಮುಖ ಪರಿಚಯ ಇದ್ದೇ ಇರ್ತದೆ. ಹಾಗಾಗಿ ಕೂಡ ಇಬ್ಬರು ಅಧಿಕಾರಿಗಳು ಕೂಡ ಅದು ಯಾಕೋ ಅಂತ ಗೊತ್ತಿಲ್ಲ, ಅವ್ರ ನಂಬರ್ ಇಲ್ಲ, ನಮ್ಮ ಹತ್ರ ಇಲ್ಲ, ಇದು ನಮಗೆ ಬರೋದಿಲ್ಲ ಅಂತ BWSSBಗೆ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡೋಣ, ಆ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ. ಬಟ್ ಯಾವ ಮಟ್ಟಕ್ಕೆ ಇದು ಸರಿ ಅಂತ ಅಂದ್ಬಿಟ್ಟು ನೀವೇ ಜನ ಎಚ್ಚೆತ್ಕೊಬೇಕು. ಯಾಕಂದರೆ ಎಚ್ಚೆತ್ಕೊಳ್ಳಿಲ್ಲ ಅನ್ನೋದಾದರೆ ನಾಳೆ ಅನಾರೋಗ್ಯಕ್ಕೆ ಏನಾದರೂ ಮಕ್ಕಳು ತುರ್ತಾದರೆ, ನೀವೇನಾದರೂ ತುರ್ತಾದರೆ ನಿಮಗೆ ಗೊತ್ತಿದ್ದಂಗೆ ಎಲ್ಲೋದ್ರೂ ಕೂಡ ನಾವು ಹೇಳ್ತಾ ಇರ್ತೀವಿ. ಹಾಂ, ನೋಡಿ, ಅವರ ಇಲ್ಲಿನ ಸಾರ್ವಜನಿಕರು, ಅವರ ಸ್ಥಳೀಕರು, ಮತ್ತು ಅವರು ಒಂದು 2 ಮಾತುಗಳನ್ನ ಮಾತಾಡ್ತಾರೆ, ಕೇಳ್ಕೊಳ್ಳಿ ಸರ್. ನಾವಿಲ್ಲೇ ಒಂದು 15 ವರ್ಷದಿಂದ ಇದ್ದೀವಿ. ಮ್ಯಾನ್ಯಲ್ ಮಾಡಿದ್ದು ಏನೋ ಬ್ಲ್ಯಾಕ್ ಆಗಿದೆ, ಅಲ್ಲಿ ತೆಗಿತಾರೆ, ಹೋಗ್ತಾರೆ. ಈಗ 3 ದಿವಸಕ್ಕೆ ತುಂಬುತ್ತದೆ, ಒಂದು ವಾರ ಆದ್ಮೇಲೆ ಬಂದು ಎತ್ತಾರೆ. ಇವಾಗ 1 ವಾರದಿಂದ ಹರಿತಾ ಇದೆ, ಯಾರು ನೋಡೋರಿಲ್ಲ. ಇಲ್ಲಿ ಗಾಡಿಗಳು ಬಿದ್ದೋಗ್ತವೆ, ಮನೇಲಿ ಆಕ್ಸಿಡೆಂಟ್ ಆಯ್ತಿಲ್ಲ ಒಂದು. ಅವರು ತಪ್ಪಿಸ್ಕೊಂಡು ವಾಟರ್ ತಪ್ಪಿಸ್ಕೊಂಡು ಬರಕ್ಕೆ ಹೋಗ್ತಾರೆ, ಸೈಡಿಗೆ ಗುತ್ತಾರೆ. ಒಂದು ಕಾರ್ ಆಕ್ಸಿಡೆಂಟ್ ಆಯಿತು.
ದಯವಿಟ್ಟು ಬಂದು ಕ್ಲೀನ್ ಮಾಡ್ಕೊಬೇಕು. ಮೇನ್ ಚೇಂಬರ್ಗಳು ಹೇಳ್ದಂಗೆ, ಯಾಕಂದ್ರೆ ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ ಮತ್ತೆ ಒಂದು ಕಾರ್ ಎಲ್ಲಾನು ಆಕ್ಸಿಡೆಂಟ್ ಆಗಿದೆ. ಮತ್ತೆ ಯಾವ್ದೋ ಒಂದು ಮಗುಗೆ ಕೂಡ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಕೇಳಲ್ಪಟ್ವಿ. ನೋಡಿ ಯಾವ ರೀತಿಯಾಗಿ ಸಮಯ ಪ್ರಜ್ಞೆ ಇರ್ತದೆ. ಅವ್ರು ಆದಾಗ ಇಲ್ಲಿ ನೋಡಿ ಇಲ್ಲಿ ಬರ್ತಾರಂತೆ, ಸುಮ್ಮನೆ ತೆಗಿತಾರೆ, ತಿರ್ಗಾ ಮತ್ತೆ 3 ದಿವಸಕ್ಕೆ ಮತ್ತೆ ತುಂಬಿಕೊಳ್ಳುತ್ತಂತೆ. ಇದು ಯಾವ ಮಟ್ಟಕ್ಕೆ ಸರಿ? ಯಾಕಂದ್ರೆ ಇಲ್ಲೊಂದು ದೊಡ್ಡ ಹಳ್ಳ ಬೇರೆ ಆಗಿದೆ. ಯಾಕಂದ್ರೆ ಇದೊಂದು ಅಪಘಾತದ ಒಂದು ಹೊಂಡ ಆಗೋಗಿದೆ. ಯಾಕಂದ್ರೆ ಇವತ್ತು ಪರಿಸ್ಥಿತಿ ನಾವು ಎಲ್ಲೋದ್ರೂ ಕೂಡ ಸರ್ಕಾರದಲ್ಲಿ ಎರಡೇ ಕೇಳ್ಕೊಂತೀವಿ, ನೋಡ್ರಯ್ಯ ಆರೋಗ್ಯ ಒಂದು ಕೊಡ್ರಯ್ಯ, ಮತ್ತೆ ಒಂದು ವಿದ್ಯೆ ಒಂದು ಕೊಡ್ರಯ್ಯ, ಫ್ರೀಯಾಗಿ ಯಾವುದೇ ಸ್ಕೂಲು ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ ಫ್ರೀಯಾಗಿ ಕೊಡ್ರಯ್ಯ ಅಂತ. ಯಾಕಂದ್ರೆ ಇದೇನಾದ್ರು ಅನಾರೋಗ್ಯಕ್ಕೆ ತುರ್ತಾದಾಗ ಈಗ ಮಕ್ಳು ಮರಿ ಇಲ್ಲ ಬರ್ತಾ ಇರ್ತಾರೆ, ಓಡಾಡ್ಕೊಂಡು ಹೋಗ್ತಾರೆ, ಕಾಲಲ್ಲಿ ತುಳ್ಕೊಂಡು ಹೋಗ್ತಾರೆ, ಅದೇ ಮನೆಗೆ ಹೋಗ್ತಾರೆ, ಏನೋ ಅಲ್ಲಿನ ಒಂದು ಇಲ್ಲಿನ ಕ್ರಿಮಿಕೀಟಗಳು ಕಾಲು ಮೆತ್ಕೊಂಡು ಅವ್ರಿಗೆ ಏನೋ ಅನಾರೋಗ್ಯದ ಮೇಲೆ ತುರ್ತಾಗ್ಬೋದು. ಆ ತುರ್ತಾದಾಗ ಏನಾಗುತ್ತೆ, ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಲಕ್ಷಾಂತರ ರೂಪಾಯಿ ಲೂಟಿ ಮಾಡೋ ಅಂತ ಇವತ್ತು ಹಾಸ್ಪಿಟ್ಲ್ಗಳು ಏನೋ ಸರ್ಕಾರಿ ಏನೋ ಹಾಸ್ಪಿಟ್ಲ್ಗಳಲ್ಲಿ ಹೋದ್ರೆ ಸರಿಯಾಗಿ ನೋಡೋದಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿದ್ದಂಗೆ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟ್ರುಗಳು ಕೆಲವೊಂದು ಜನ ಚೆನ್ನಾಗಿರ್ತಾರೆ. ಯಾಕಂದ್ರೆ ನಾವು ಎಲ್ಲರೂ ಅವ್ರನ್ನೇ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಕೆಲವು ಜನ ಸರಿ, ಕೆಲವು ಜನ ತಪ್ಪು. ಯಾಕಂದರೆ ಅವರು ಕೂಡ ಏನೋ ಒಂದು ನೆಗ್ಲೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ಬಿಟ್ಟು. ಇನ್ನು ಖಾಸಗಿ ಹಾಸ್ಪಿಟ್ಲ್ಗಳಿಗೆ ಹೋದರೆ ದುಡ್ಡು ಎಲ್ಲೋದ್ರೂ ದುಡ್ಡು ಲಕ್ಷ. ಅದೇನೋ ಬ್ಲಡ್ ಟೆಸ್ಟ್ ಮಾಡಿದ್ವಿ, ಅದು ಇನ್ನೊಂದು ಮಾಡಿದ್ವಿ ಅಂತ ಅಂದ್ಬಿಟ್ಟು 3,000, 4,000, 5,000. ಆಮೇಲೆ ಲಾಸ್ಟಿಗೆ ಅದನ್ನು 4 ದಿವಸ 5 ದಿವಸ ಅಡ್ಮಿಟ್ ಮಾಡ್ಕೊತಾರೆ. 20,000, 30,000, 50,000, ಲಕ್ಷ. ಇನ್ನೇನೋ ದೊಡ್ಡ ವಿಚಾರ ಇದೆ, ಹೇಳೋಕ್ಕೆ ಆಗಲ್ಲ. ತುಂಬ ಕ್ರಿಟಿಕಲ್ ಆಗಿದೆ ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ಪೀಕ್ಲಾಟ ಮಾಡ್ತಾರೆ. ನೋಡಿ ಇದು ವ್ಯವಸ್ಥೆ ನಮ್ಮಲ್ಲಿ ನಡೀತಾ ಇರೋದು. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆನೂ ಕೂಡ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದ್ರ ಬಗ್ಗೆ ಧ್ವನಿ ಎತ್ಕೊಂತಾನೆ ಇದೆ. ದಯವಿಟ್ಟು ಯಾವುದೇ ಹಾಸ್ಪಿಟ್ಲ್ ಆಗಿದ್ರು ಕೂಡ ಅದನ್ನು ಫ್ರೀ ಟ್ರೀಟ್ಮೆಂಟ್ ಕೊಡಿ. ಯಾಕಂದರೆ ಫ್ರೀ ಟ್ರೀಟ್ಮೆಂಟ್ ಕೊಡೋದ್ರೆ ಇವತ್ತು ನಾನು ಹೊರ ದೇಶದಲ್ಲಿ ಕೆನಡಾದಲ್ಲಿ ನೋಡ್ಕೊಳಕ್ಕೆ ಹೋದರೆ ಏನು 5 ವರ್ಷ ಆತ ಆ ದೇಶದಲ್ಲಿದ್ದ ಅಂದರೆ ಆ ದೇಶದ ಅವನು ಏನು ಹೇಳ್ತೀವಿ ಆ ದೇಶದ ಪ್ರಜೆ ಅಂತ ಬರುತ್ತೆ. ಆ ದೇಶದ ಪ್ರಜೆ ಅಂತ ಬಂದಾಗ ಅವ್ರ ಮಕ್ಕಳಿಗೆ ಹುಷಾರಿಲ್ಲ ಅಂತಂದಾಗ ಆ ಮಕ್ಕಳಿಗೆ ಯಾವ ಸ್ಕೂಲಲ್ಲಿ ಇರ್ತಾರೋ ಅಲ್ಲಿಗೇನೆ ಡಾಕ್ಟ್ರುಗಳು ಹೋಗ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಇದೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ನಮ್ಮ ದೇಶದಲ್ಲಿ ಇವತ್ತು ಅವ್ರಿಗಿಂತ ಅತಿ ಹೆಚ್ಚಾಗಿ ನಾವು ಟ್ಯಾಕ್ಸ್ದಾರರಾಗಿದ್ದು ಕೂಡ ಇವತ್ತು ಕೂಡ ಯಾವುದೇ ರೀತಿಯದು ಆಗ್ತಾ ಇಲ್ಲ, ಏನೂ ಇಲ್ಲ. ಯಾಕಂದರೆ ನಾವು ಕೊಡಬೇಕಾಗಿರೋದು ನೀವಿಬ್ಬರೇ, ಇಬ್ಬರು ಅಂತಲ್ಲ, 2 ಕೊಡಬೇಕಾಗಿರೋದು. ಒಂದು ವಿದ್ಯೆ, ಇನ್ನೊಂದು ಆರೋಗ್ಯ. ಇದೊಂದು ಕೊಟ್ಬಿಡಿ ಸಾಕು, ನಮ್ಗೆ ಏನು ಬೇಡ. ಮತ್ತು ಈಗ ನಾವು ಕಸದ ಬಗ್ಗೆ ಕೂಡ ನಾವು ಹೇಳಿದ್ವಿ. ಕಸದ ಕೂಡ ಮತ್ತೆ ಕೂಡ ಅದೇನೋ ವಾರಕ್ಕೊಂದ್ಸರಿ ತೆಗಿತಾರಂತೆ. ಬಟ್ ಇದರ ಅನ್ನ ಎಲ್ಲ ವೇಸ್ಟು. ಎಷ್ಟೋ ಮಕ್ಕಳು ಇವತ್ತು ಊಟ ಇಲ್ದಿರ ನಿಜವಲ್ಲೂ, ಯಾಕಂದರೆ ಊಟನೇ ಮೇನು. ದಯವಿಟ್ಟು ನಾನು ಒಂದು ಹಾಡು ಭಾಷೆಯಲ್ಲಿ ಹೇಳ್ಬಿಡ್ತೀನಿ. ಅದು ಯಾಕೆನ್ನೋದಾದರೆ, ಲೋಡಿಂಗ್ ಪಾಯಿಂಟು ಅನ್ಲೋಡಿಂಗ್, ನಿನ್ನ ಹೊಟ್ಟೆಗೆ ನಿನ್ನ ಹಸಿವನ್ನ ತುಂಬ್ಕೊಳ್ಳಯ್ಯ ಅಂತಂದ್ಬಿಟ್ಟು ಇವತ್ತು ಹಸಿವು ನೀಗಿಸ್ಕೊಳಕ್ ಆಗ್ತಾ ಇಲ್ಲ. ಆದರೂ ಕೂಡ ಯಾರೋ ಮೋಸ್ಟ್ಲಿ ಯಾವುದೋ ಪ್ರೋಗ್ರಾಮ್ ಆಗಿರಬೇಕು. ಯಾಕಂದರೆ ಅದರಲ್ಲಿ ಹೂವು ಎಲ್ಲ ಇದೆ. ಯಾವುದೋ ಪ್ರೋಗ್ರಾಮ್ನವರು ದಯವಿಟ್ಟು ಈ ಥರ ಅನ್ನ ತೊಗೊಂಬಂದು ಈ ಥರ ಹಾಕೋಕಬೇಡಿ. ಎಷ್ಟೋ ಜನ ಊಟ ಇಲ್ದಿರೋ ಮಕ್ಕಳು ಮರಿ ರೋಡ್ ಸೈಡಲ್ಲಿ ಬೀದಿ ಇದರಲ್ಲಿ ನಿಂತಿರ್ತಾರೆ. ಅಥವಾ ಸಾಯಂಕಾಲ ಆದರೆ ಎಷ್ಟೋ ಜನ ಭಿಕ್ಷುಕರು ಮತ್ತು ಇವರೆಲ್ಲ ಇರ್ತಾರೆ. ಭಿಕ್ಷುಕರು ಅನ್ಬಾರ್ದು, ಅವರು ಈ ನಾಡಿನ ಒಂದು ಸ್ಥಳೀಕರು. ಹಾಗಾಗಿ ಅಂಥವ್ರಿಗೆ ನೀವು ಊಟನ ತೊಗೊಂಡೋಗಿ ಕೊಡ್ಬೋದು. ದಯವಿಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಆ ಊಟ ಎಲ್ಲನೂ ಅನ್ನ ಎಲ್ಲ ಈ ರೀತಿಯಾಗಿ ಹಾಕೋವಂಥದ್ದು. ಮತ್ತು ಅಲ್ಲಿ ನೋಡಿದ್ರು ಕೂಡ ಅದೇ ಹಾಕಿದ್ದಾರೆ ಅನ್ನ ಎಲ್ಲನೂ. ಬಟ್ ದಯವಿಟ್ಟು ಯಾರು ಕೂಡ ನಿಮ್ಗೆ ಸಮಯ ಪ್ರಜ್ಞೆ ಇರಲಿ, ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಳ್ಳಿ. ಅಥವಾ ಏನನ್ನ ಆ ರೀತಿಯಾಗಿ ಉಳಿಸ್ತಾ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಕೆಲವು ಜನ ನಾನು ಊಟನ ತೊಗೊಂಡೋಗಿ ಕೊಡ್ತೀನಿ, ಫ್ರೀಯಾಗಿ ಕೊಡ್ತೀನಿ, ದಯವಿಟ್ಟು ಮಿಕ್ಕದೆ ನಮಗೆ ಕಾಲ್ ಮಾಡಿ ಅಂತೆಲ್ಲ ಇರ್ತದೆ. ಗೂಗಲಲ್ಲಿ ಸರ್ಚ್ ಮಾಡಿ ಅವ್ರನ್ನ ಕರೆಸ್ಕೊಂಡು ಆ ವ್ಯವಸ್ಥೆನೂ ಕೂಡ ಮಾಡ್ಬೋದು. ನೋಡಿ ಯಾವ ರೀತಿಯಾಗಿ ಒಂದು ವೇಳೆ ಅಲ್ಲಿ ಏನೋ ಗುಂಡಿ ಇಲ್ಲ ಅಥವಾ ಮತ್ತೊಂದು ಯಾರನ್ನ 2 ವೀಲರಲ್ಲಿ ಬಂದ ಅಂದರೆ ಆತ ಅಲ್ಲೇ ಬಿದ್ದೋಗ್ತಾನೆ, ಅಥವಾ ಏನಾದರೂ ಒಂದು ಸ್ಥಳೀಕವಾಗಿ ಏನಾದರೂ ಒಂದು ಆಗ್ಬೋದು. ದಯವಿಟ್ಟು ಇದನ್ನು ಎಚ್ಚೆತ್ಕೊಬೇಕು. ಇದನ್ನು ಎಚ್ಚೆತ್ಕೊಂಡು BBMPಯಲ್ಲಿ ಏನೋ ಅಧಿಕಾರಿಗಳಿದ್ದಾರೆ, ಇದನ್ನೆಲ್ಲನೂ ಏನು ಶಾಶ್ವತ ಪರಿಹಾರ ಕೊಡಬೇಕು. ಬರೋದು ಸುಮ್ಮನೆ ಅದೇನೋ ಆ ಮಿಷಿನ್ ತಗೊಂಬರ್ತಾರೆ, ವೈಬ್ರೇಟ್ರ್ ಕೊಡ್ತಾರೆ, ನೀರು ಮುಂದಕ್ಕೆ ಹೋದ್ಮೇಲೆ ಮತ್ತೆ ಹೋಗ್ಬಿಡೋದಿಲ್ಲ. ಅದನ್ನು ಕ್ಲೀನಾಗಿ ಯಾವ ರೀತಿ ಮಾಡಬೇಕು ಮುಂದೊಂದು ದಿನಗಳಲ್ಲಿ ಅದನ್ನು ಬರೆದಿದ್ದಂಗೆ, ಮತ್ತು ಅದು ಕಾಂಕ್ರೀಟ್ ಹಾಕುವಂಥದ್ದಾಗಿರ್ಬೋದು. ಅದು ಏನು ಮಾಡಿದ್ರೆ ಒಳಚರಂಡಿದ ಮೇಲೆ ಕ್ಯಾಪು ಎಲ್ಲ ಒಡೆದೋಗಿ ಬಿದ್ದೋಗಿದೆ. ಅದನ್ನು ಆ ಕೆಲಸ ಮಾಡೋದೇ ಇಲ್ಲ. ಮತ್ತು ಗಾಡಿ ಬರ್ತದೆ, ಅದೇನೋ ವೈಬ್ರೇಟ್ರ್ ಕೊಡ್ತಾರೆ, ನೀರು ಹೋದ್ಮೇಲೆ ಹೊರಟೋಗ್ಬಿಡ್ತಾರೆ. ಅದು ಮಣ್ಣು ಹಾಕಬೇಕು, ಅಲ್ಲಿ ಟಾರ್ ಹಾಕಬೇಕು, ಅದನ್ನು ವ್ಯವಸ್ಥೆನ ಸರಿಪಡಿಸಬೇಕು ಅನ್ನೋದನ್ನು ದಯವಿಟ್ಟು ಗಮನಕ್ಕೆ ತಗೊಬೇಕು. ಇಲ್ಲ ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದರವಾಗಿ ಉಗ್ರ ಹೋರಾಟಗಳನ್ನ ಮಾಡುತ್ತೆ. ಮತ್ತು ಜನಸಾಮಾನ್ಯರು ದಯವಿಟ್ಟು
ನಮ್ಮಂಥವ್ರಿಗೆ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ತಮ್ಮ ಬೆಂಬಲವನ್ನು ಕೊಡ್ತಾ ಮತ್ತು ದೇಣಿಗೆ ಕೊಡ್ತಾ, ಯಾಕಂದರೆ ಇವತ್ತು ಏನಾದರೂ ಪಕ್ಷ ನಡೀತಾ ಇದೆ ಅನ್ನೋದಾದರೆ ಆ ದೇಣಿಗೆ ರೂಪದಲ್ಲಿ ಬರುವಂಥ ದುಡ್ಡಿನಲ್ಲಿ ಅಥವಾ ಆ ಇದರಲ್ಲಿ ನಮ್ಮ ಕಾರ್ಯಕರ್ತರುಗಳು ಮಾಡ್ತಾ ಇದ್ದಾರೆ ಕೆಲಸನ. ದಯವಿಟ್ಟು ಇದನ್ನು ಎಚ್ಚರಿಕೆಯಾಗಿ ತಗೊಂಡು ಸರ್ಕಾರರು ಕೂಡ ಇದ್ರ ಬಗ್ಗೆ ಗಮನ ತಗೊಂಡು ಆರೋಗ್ಯದ ಬಗ್ಗೆ ಮತ್ತು ನಮ್ಮ ವಿದ್ಯೆ ಬಗ್ಗೆ ಇದನ್ನ ಗಮನ ಎತ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ನಿರ್ಧಾರ ಬರಬೇಕು. ಒಳ್ಳೆ ನಿರ್ಧಾರ ಅಂದರೆ ಏನಪ್ಪ ಅಂದರೆ ಯಾವುದೇ ಸ್ಕೂಲ್ಗೆ ಹೋದ್ರು ಕೂಡ, ಯಾವುದೇ ಹಾಸ್ಪಿಟ್ಲ್ಗೆ ಹೋದ್ರು ಕೂಡ ಇವೆರಡು ಫ್ರೀನ ಕೊಡೋವಂಥ ಕೆಲಸಗಳನ್ನ ಸರ್ಕಾರ ಮಾಡಬೇಕು. ಮತ್ತು ಏನು ಜನರ ಸಮಸ್ಯೆ ಅಂತ ನಾವೇನು ಹೇಳ್ತಾ ಇದ್ವಿ, ಈ ಥರ ಸಮಸ್ಯೆಗಳನ್ನೆಲ್ಲನೂ ನೋಡಿ ಯಾವ ರೀತಿಯಾಗಿ ಒಂದು ದೊಡ್ಡ ಲಾರಿನೇ ನೋಡಿ ಯಾವ ಥರ ಹಳ್ಳಕ್ಕೆ ಬಿತ್ತು, ಏನಾಗುತ್ತೆ ಅಥವಾ ಏನಾಗ್ಬೋದು. ಹಾಗಾಗಿ ದಯವಿಟ್ಟು ಇದನ್ನು ಎಚ್ಚೆತ್ಕೊಂಡು ಇಂಥ ಕೆಲಸಗಳನ್ನ ನೀವು ಏನು ಹೇಳ್ತೀರಲ್ಲ, ಅಧಿಕಾರಿಗಳು ನಮ್ಮ ಇದರಲ್ಲಿ ಓಡಾಡ್ತಾ ಇರ್ತಾರೆ, ಮತ್ತು ನಿಮ್ಮ ಕೆಲಸದವರು ಯಾರು BBMP ವರ್ಕ್ ಆದರೂ ನೀರು ಏನಾದರೂ ಇದಾಗ್ತಾ ಇದೆಯಾ, ಫೋಲ್ ಆಗ್ತಾ ಇದೆಯಾ, ಚರಂಡಿ ಎಲ್ಲನೂ ಕಟ್ಟಿದೆಯಾ, ಇದನ್ನೆಲ್ಲನೂ ಕೂಡ ನೀವು ಕೂಡ ಪರಿಶೀಲನೆ ಮಾಡ್ತಾ ಇರಬೇಕು. ಸುಮ್ಮನೆ ಯಾರೋ ಸಾರ್ವಜನಿಕರು ಬಂದು ಆ ಕಂಪ್ಲೇಂಟ್ ಕೊಡೋವರೆಗೂ ನೀವು ಇಟ್ಕೊಳ್ಳೋಕೆ ಹೋಗಬಾರ್ದು ಅಂತ ಹೇಳ್ತಾ ಈ ಮುಖಾಂತರವಾಗಿ ತಮಗೆ ಒಂದು ಸಲಹೆಯನ್ನು ಮತ್ತು ನಿಮಗೊಂದು ಜವಾಬ್ದಾರಿತನವನ್ನು ಸರ್ಕಾರ ಜನಸಾಮಾನ್ಯರು ಕೊಟ್ಟಿದ್ದಾರೆ. ಇದನ್ನು ಕಟ್ಟುನಿಟ್ಟಾಗಿ ನೀವು ಕೆಲಸನ ಮಾಡಲೇಬೇಕು ಅಂತ ಹೇಳ್ತಾ ಈ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ರಾಜ್ಯಾದ್ಯಂತ ಎಲ್ಲರ ಗಮನ ಸೆಳೆದಿರುವಂಥದ್ದು. ಯಾಕಂದರೆ ನಮಗೆ ಗೊತ್ತಿರುವಂಥದ್ದು ಒಂದೇ ಸೋಷಿಯಲ್ ಮೀಡಿಯಾ. ಯಾಕಂದರೆ ಈ ಸೋಷಿಯಲ್ ಮೀಡಿಯಾ ಬಿಟ್ಟರೆ ನಮ್ಗೆ ಇನ್ನೇನು ಯಾವುದೇ ರೀತಿಯ ಚಾನಲ್ಗಳಲ್ಲಾಗಲಿ ನಮ್ಗೆ ಯಾವುದೇ ರೀತಿಯ ಸಪೋರ್ಟ್ ಕೊಡ್ತಾ ಇಲ್ಲ. ಸಾರ್ವಜನಿಕರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಇದನ್ನು ಎಚ್ಚೆತ್ಕೊಬೇಕು. ಈ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಜನಸಾಮಾನ್ಯರು ಸುಲಭವಾಗಿ ಕೆಲಸನ ಮಾಡ್ಕೊಬೇಕು, ಸುಲಭವಾಗಿ ತಮ್ಮ ಜೀವನನ ಮಾಡ್ಕೊಳ್ಳೋಂಥ ಕಟ್ಟುನಿಟ್ಟಾದ ಒಂದು ಕ್ರಮನ ಸರ್ಕಾರ ತಗೊಬೇಕು ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲಿದ್ದಾರೆ ಸುರೇಶ್ ಅವರು, ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿ. ಹಾಗೂ ಮುಂದಿನ ದಿನಗಳು ನೋಡೋಣ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು ಸುರೇಶ್ ಅವರಿಗೆ ಬಂದಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಬಾಬು ಅವರಿಗೆ ಬಂದಿರೋದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಈ ಲೈವ್ನ ಇಷ್ಟಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಮತ್ತೆ ಇದನ್ನ ಬರವಣಿಗೆ ರೂಪಾಂತರದಲ್ಲೂ ಕೂಡ ನಾನು ಕೊಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದೀನಿ. ನೋಡೋಣ, ಅದನ್ನು ಕೊಡೋಣ, ಯಾವ ರೀತಿ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಅಂದ್ಬಿಟ್ಟು. ಮತ್ತು ಆಲ್ರೆಡಿ ಒಂದು ಸಮಸ್ಯೆನ ಕೊಟ್ಟಿದ್ದೀವಿ. ಆ ಸಮಸ್ಯೆನ ಯಾವ ರೀತಿಯಾಗಿ BBMP ಜೆ ಸಿ ಅವರು ಅದನ್ನು ಕ್ರಮಗೊಳಿಸಿಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಾವು ವಿಚಾರಣೆಗಳನ್ನ ಮಾಡೋಣ. ಯಾಕಂದರೆ ಯಾವುದೇ ಕೆಲಸ ನಾವು ಕೊಟ್ಟಿದ್ದೀವಿ ಅಂತಂದಾಗ ಆ ಕೆಲಸನ ಏನೋ ಬಂದ್ವಿ, ಲೈವ್ ವಿಡಿಯೋ ಮಾಡಿದ್ವಿ, ಓದ್ವಿ ಅಂತಲ್ಲ, ಆ ಕೆಲಸ ಆಗಿದೆಯಾ ಇಲ್ವಾ ಅನ್ನೋದನ್ನ ಫಾಲೋಅಪ್ ಮಾಡೋದೆ. ಅದ್ರ ಹಿಂದೆ ಬಿದ್ದು ಆ ಸಮಸ್ಯೆ ಬಗೆಹರಿದಿದೆಯಾ ಇಲ್ವಾ ಅನ್ನೋದನ್ನು ನಾವು ಮಾಡೋಣ. ಅದು ಮಾಡ್ತಾ ಇದ್ದೀವಿ, ಇನ್ನು ಮುಂದೆ ಕೂಡ ಮಾಡ್ತೀವಿ. ಎಷ್ಟು ದೊಡ್ಡ ಸಮಸ್ಯೆ ಆದರೂ ಕೂಡ ಅದು ಮಾಡ್ತೀವಿ ಅಂತ ಹೇಳ್ತಾ ಈ ಲೈವ್ನ ಇಷ್ಟಕ್ಕೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಧನ್ಯವಾದಗಳು.